ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಹಿ ಕುಂಬಳ ಅಂತ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಸಿಂಪಲ್ಲು ಕೂಡ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇದನ್ನು ಮಾಡ್ಕೋಬೋದು. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಕುಂಬಳಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು, ಉದ್ದುದ್ದ ಬೇಕಾದರೂ ಮಾಡ್ಕೋಬೋದು. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಬೇಗ ಬೇಯುತ್ತೆ ಈ ಥರ ಮಾಡಿದ್ರೆ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಸಿಪ್ಪೆ ಮೊದಲೇ ತೆಗೆದ್ರೆ ಒಳ್ಳೆಯದು, ಇಲ್ಲಾಂದರೆ ಆಮೇಲೆ ನಾವು ತಕ್ಕೊಂಡು ತಿನ್ನಬೇಕಾದ್ರೆ ಸುಮ್ಮನೆ ಇರಿಟೇಷನ್ ಆಗುತ್ತೆ. ಈಗ ನಾನೊಂದು ಸ್ಟೀಮರ್ನ ತೊಗೊಂಡಿದ್ದೀನಿ. ಅದು ಕುಂಬಳಕಾಯಿ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನಿಲ್ಲಿ ನೀರು ಸೇರಿಸ್ಕೊಂಡಿದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕುಂಬಳಕಾಯಿ ಪೀಸಸ್ನ ಸೇರಿಸ್ಕೊಳ್ಳೋಣ. ಈಗೆಲ್ಲ ಪೀಸಸ್ನು ಹಾಕ್ಕೊಂಡಿದ್ದೀನಿ. ಸ್ಟವ್ ಹಚ್ಬಿಟ್ಟು ನಾವು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಬೇಯಲಿಕ್ಕೆ ಇಟ್ಬಿಡೋಣ. ಇದೊಂದು ಕಡೆ ಬೇಯ್ತಾ ಇರಲಿ. ಇದಕ್ಕೆ ನಮಗೆ ಕಾಂಬಿನೇಷನಾಗಿ ಕಾಯಿ ಬೆಲ್ಲನ ರೆಡಿ ಮಾಡ್ಕೊಬೇಕು. ಈಗ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ನ ತೊಗೊಂಡು 1 ಕಪ್ನಷ್ಟು ಬೆಲ್ಲನ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. 2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಇದು ಎಷ್ಟು ಬೇಕೋ ಅಷ್ಟು ರುಬ್ಬಲಿಕ್ಕೆ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬೇಕು. ಈಗ ನಾನು ರುಬ್ಕೊಂಡು ಬರ್ತೀನಿ. ಈಗ ನಾವು ಕುಂಬಳಕಾಯಿನ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಬೆಂದಿದೆ. ನಾವೊಂದು ಪೀಸ್ನ ಕಟ್ ಮಾಡಿ ನೋಡೋಣ ಯಾವ ರೀತಿ ಬೆಂದಿದೆ ಅಂತ. ತುಂಬ ಬಿಸಿಯಾಗಿರುತ್ತೆ, ಹುಷಾರಾಗಿ ಇದನ್ನ ಹ್ಯಾಂಡ್ಲ್ ಮಾಡಬೇಕು. ಕೈಯಲ್ಲಿ ಹಿಂಗೆ ಮುರಿದ್ರೆ ಈಸಿಯಾಗಿ ಅದು ಕಟ್ಟಾದರೆ ಚೆನ್ನಾಗಿ ಬೆಂದಿದೆ ಅಂತ. ನೀವು ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಈಗ ಇದು ಇಷ್ಟೇ. ಈಗ ಬೆಂದಿದ್ರೆ ಇದು ಕುಂಬಳಕಾಯಿ ರೆಡಿಯಾಗಿದೆ. ಕಾಯಿ ಬೆಲ್ಲ ಕೂಡ ರುಬ್ಕೊಂಡಿರೋದಾಗಿದೆ. ನಾನು ಕಾಯಿ ಬೆಲ್ಲನ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ಗಟ್ಟಿಗೆ ಬೇಕು ಅಂದರೆ ನೀರನ್ನು ಕಮ್ಮಿ ಹಾಕ್ಕೊಂಡು ಗಟ್ಟಿಗೆ ಕೂಡ ಮಾಡ್ಕೋಬೋದು. ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಯಾವ ರೀತಿ ತಿನ್ನೋದು ಅಂತ ತೋರಿಸ್ತೀನಿ. ಕೆಲವ್ರಿಗೆ ಯಾವ ರೀತಿ ತಿನ್ನೋದು ಅಂತ ಗೊತ್ತಿರಲ್ಲ. ನಾವು ಗೆಣಸನ್ನು ಕೂಡ ಇದೇ ಥರ ಮಾಡ್ಕೊಬೋದು. ಅದು ಕೂಡ ಚೆನ್ನಾಗಿರುತ್ತೆ ಸೀಸನಲ್ಲಿ. ಕುಂಬಳಕಾಯಿ ಎಲ್ಲ ಸೀಸನಲ್ಲೂ ಸಿಗೋದ್ರಿಂದ ಯಾವಾಗ ಬೇಕಾದ್ರೂ ಮಾಡ್ಕೊಬೋದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚೆಚ್ಚು ರೆಸಿಪಿಗಳಿಗೋಸ್ಕರ ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.